ಹಾಯ್ ಎಲ್ರಿಗೂ ಮ್ಯಾಥಮೆಜಿಕ್ ಚಾನಲಿಗೆ ಸ್ವಾಗತ. ನಾವು ಲಾಸ್ಟ್ ವಿಡಿಯೋದಲ್ಲಿ ಫೈನೈಟ್ ಸೆಟ್, ಇನ್ಫೈನೈಟ್ ಸೆಟ್, ಎಂಟಿ ಸೆಟ್ಗಳ ಬಗ್ಗೆ ಕಲ್ತಿದ್ವಿ. ಇವಾಗ ಎಕ್ಸಸೈಸ್ 1.2 ಇಂದ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ ಫಸ್ಟ್ ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎಕ್ಸಾಂಪಲ್ಸ್ ಆಫ್ ನಲ್ ಸೆಟ್ ಅಂತ ಇದೆ. ಅಂದರೆ ನೀವು ಆ ಸೆಂಟೆನ್ಸ್ನ ಓದ್ಬಿಟ್ಟು ಅದು ನಲ್ ಸೆಟ್ ಹೌದಾ ಅಲ್ವಾ ಅಂತ ಹೇಳಬೇಕು. ಸೊ ಫಸ್ಟ್ ಕ್ವಶನ್, ದ ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್ ಡಿವಿಸಿಬಲ್ ಬೈ 2. ಅಂದರೆ ಆಡ್ ನಂಬರ್ಸು ಯಾವುದು 2 ಇಂದ ಡಿವೈಡ್ ಆಗುತ್ತೆ ಅದನ್ನು ಲಿಸ್ಟ್ ಮಾಡಬೇಕಂತ ಹೇಳಿದ್ದಾರೆ. ಆಬ್ವಿಯಸ್ಲಿ ಆಡ್ ನಂಬರ್ಸ್ ಯಾವುದು 2 ಇಂದ ಡಿವೈಡ್ ಆಗಲ್ಲ. ಸೊ ಇಟ್ ಈಸ್ ಎಕ್ಸಾಂಪಲ್ ಆಫ್ ಅ ನಲ್ ಸೆಟ್, ರೈಟ್. ನೆಕ್ಸ್ಟ್ ಒನ್, ದ ಸೆಟ್ ಆಫ್ ಈವನ್ ಪ್ರೈಮ್ ನಂಬರ್ಸ್. ಈವನ್ ನಂಬರು ಆಗಿರಬೇಕು, ಪ್ರೈಮ್ ನಂಬರು ಆಗಿರಬೇಕು. ನಮ್ಗೆ ಯಾವ್ದಾದ್ರು ಸಿಗುತ್ತಾ ಅಂದರೆ ಎಸ್. ವೈ? ಬಿಕಾಸ್ 2 ಇಸ್ ದ ಓನ್ಲಿ ಈವನ್ ಪ್ರೈಮ್ ನಂಬರ್. ಓಕೆನಾ? ಈವನು ಹೌದು, ಪ್ರೈಮು ಹೌದು ಅಂದರೆ 2 ಮಾತ್ರನೇ ಸಿಗುತ್ತೆ, ರೈಟ್. ನೆಕ್ಸ್ಟ್ ಕ್ವಶನ್, x such that x is a natural number, x less than 5 and x greater than 7. ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಇಲ್ಲಿ. ಎಕ್ಸು 5ಗಿಂತ ಚಿಕ್ಕ ನಂಬರು ಆಗಿರಬೇಕು, ಎಕ್ಸು 7ಗಿಂತ ದೊಡ್ಡ ನಂಬರು ಆಗಿರಬೇಕು. ಸೊ ಆ ಥರ ಯಾವ ನಂಬರು ನಮಗೆ ಸಿಗಲ್ಲ, ಹೌದಲ್ವಾ? ಸೊ ಹಾಗಾಗಿ ಇಟ್ ಈಸ್ ಆಲ್ಸೋ ಅನ್ ಎಕ್ಸಾಂಪಲ್ ಆಫ್ ನಲ್ ಸೆಟ್. ಓಕೆ. ನೆಕ್ಸ್ಟ್, y such that y is a point common to any two parallel lines. ಸೊ ನಮಗೆ ಪ್ಯಾರಲಲ್ ಲೈನ್ಸ್ ಅಂದರೆ ಗೊತ್ತು. ಪ್ಯಾರಲಲ್ ಲೈನ್ಸ್ ಅಂದರೆ ಏನು? ಈ ಥರ ಇರಬೇಕು ಲೈನ್ಸ್, ಹೌದಲ್ವಾ? ಸೊ ಈ ಥರ ಎರಡು ಪ್ಯಾರಲಲ್ ಲೈನ್ಸ್ಗೆ ಕಾಮನ್ ಪಾಯಿಂಟ್ ಯಾವುದಾದ್ರು ಸಿಗುತ್ತಾ? ಇಲ್ಲ ಅಲ್ವಾ? ಯಾವುದೇ ಪಾಯಿಂಟು L1 ಮೇಲಿದ್ದರೆ ಅದು L2 ಮೇಲೆ ಇರಲ್ಲ. ಸೊ ಹಾಗಾಗಿ ನೋ ಕಾಮನ್ ಪಾಯಿಂಟ್. ಸೊ ಏನು ಹೇಳಬೇಕು? ಇಟ್ ಈಸ್ ಅ ನಲ್ ಸೆಟ್, ರೈಟ್. ಸೆಕೆಂಡ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸೆಟ್ಸ್ ಆರ್ ಫೈನೈಟ್ ಆರ್ ಇನ್ಫೈನೈಟ್. ಅಂದರೆ ಆ ಸೆಟ್ಟು ಫೈನೈಟಾ ಅಲ್ವಾ ಹೇಳಬೇಕು. ನೆನಪಿರಲಿ, ಎಂಟಿ ಸೆಟ್ ಬಂದ್ರೂ ಇಟ್ ಈಸ್ ಅ ಫೈನೈಟ್ ಸೆಟ್ ಅಷ್ಟೆ, ರೈಟ್. ನೆಕ್ಸ್ಟ್, ಫಸ್ಟ್ ಕ್ವಶನ್, ದ ಸೆಟ್ ಆಫ್ ಮಂತ್ಸ್ ಆಫ್ ಅ ಇಯರ್. ಸೊ ಒಂದು ಇಯರಲ್ಲಿ ಎಷ್ಟು ಮಂತ್ ಇರುತ್ತೆ ಅಂತ ಕೇಳಿದ್ರೆ ವಿ ಕ್ಯಾನ್ ಕೌಂಟ್, ಹೌದಲ್ವಾ? ಸೊ 12. ಹಾಗಾಗಿ ಇಟ್ ಈಸ್ ಅ ಫೈನೈಟ್ ಸೆಟ್. ನೆಕ್ಸ್ಟ್ ಒನ್, 1 2 3 ಸೋ ಆನ್ ಕೊಟ್ಟಿದ್ದಾರೆ, ನಮಗೆ ಎಂಡ್ ಏನು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಇಟ್ ಈಸ್ ಅ ಇನ್ಫೈನೈಟ್ ಸೆಟ್. ನೆಕ್ಸ್ಟ್ ದ ಸೇಮ್ ಕ್ವಶನ್, 1 2 3 ಸೋ ಆನ್ 99 100. ಅಂದರೆ ಮೆನ್ಷನ್ ಮಾಡ್ತಿದ್ದಾರೆ ಎಲ್ಲಿ ಎಂಡ್ ಆಗುತ್ತೆ ಅಂತ. ಸೊ ಹಾಗಾಗಿ ಇಟ್ ಈಸ್ ಅ ಫೈನೈಟ್ ಸೆಟ್. ನೆಕ್ಸ್ಟ್, ದ ಸೆಟ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಗ್ರೇಟರ್ ದ್ಯಾನ್ 100. ಅಂದರೆ 100ಗಿಂತ ದೊಡ್ಡದಾಗಿರುವಂತಹ ಪಾಸಿಟಿವ್ ನಂಬರ್ಸ್ನ ಚೂಸ್ ಮಾಡಬೇಕು. ಸೊ ನಾವು ಇನ್ಫಿನಿಟಿವರೆಗೂ ಚೂಸ್ ಮಾಡಬಹುದು, ಹೌದಲ್ವಾ? ವಿ ಡೋಂಟ್ ನೋ ವಾಟ್ ಇಸ್ ದ ಎಂಡ್. ಸೊ ಹಾಗಾಗಿ ಏನು ಬರೀಬೇಕು? ಇನ್ಫೈನೈಟ್ ಸೆಟ್. ನೆಕ್ಸ್ಟು, ದ ಸೆಟ್ ಆಫ್ ಪ್ರೈಮ್ ನಂಬರ್ಸ್ ಲೆಸ್ ದ್ಯಾನ್ 99. ಸೊ 99ಗಿಂತ ಕಮ್ಮಿ ಇರೋ ನಂಬರ್ಸ್ ಅಂತ ಹೇಳಿದರೆ, ಸೊ ಆಬ್ವಿಯಸ್ಲಿ ನಾವು 2 ಇಂದ ಸ್ಟಾರ್ಟ್ ಮಾಡ್ತಾ ಹೋದರೆ ಕೌಂಟಬಲ್ ನಂಬರ್ಸ್ ಸಿಗುತ್ತೆ. ಅಂದರೆ ನಮಗೆ ಗೊತ್ತು, ಡೆಫಿನೆಟ್ ನಂಬರ್ ಗೊತ್ತು. ಸೊ ಇಟ್ ಈಸ್ ಅ ಫೈನೈಟ್ ಸೆಟ್, ರೈಟ್. ನೆಕ್ಸ್ಟ್ ಒನ್, ಸ್ಟೇಟ್ ವೆದರ್ ಈಚ್ ಆಫ್ ದಿ ಫಾಲೋಯಿಂಗ್ ಸೆಟ್ ಈಸ್ ಫೈನೈಟ್ ಆರ್ ಇನ್ಫೈನೈಟ್. ಸೊ ಏನು ಕ್ವಶನ್ನು? ದ ಸೆಟ್ ಆಫ್ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು ಎಕ್ಸ್ ಆ್ಯಕ್ಸಿಸ್. ಸೊ ಇದು ಎಕ್ಸ್ ಆ್ಯಕ್ಸಿಸ್ ಅಂದ್ಕೊಳ್ಳಿ. ಈ ಎಕ್ಸ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿರೋ ಲೈನ್ಸನ್ನು ಕೌಂಟ್ ಮಾಡ್ಬೋದಾ ಅಂತ ಅಂದರೆ ಖಂಡಿತ ಆಗಲ್ಲ. ಯಾಕಂದರೆ ನಾವು ಎಷ್ಟು ಬೇಕಾದರೂ ಪ್ಯಾರಲಲ್ ಲೈನ್ಸ್ನ ಬರಿಬೋದು, ಯಾವುದೇ ಡಿಸ್ಟೆನ್ಸಲ್ಲಿ ಬರ್ಕೋತಾ ಹೋಗ್ಬೋದು, ಇನ್ಫಿನಿಟಿವರೆಗೂ ಬರಿತಾ ಹೋಗ್ಬೋದು. ಸೊ ಹಾಗಾಗಿ ಇಟ್ ಈಸ್ ಅ ಇನ್ಫೈನೈಟ್ ಸೆಟ್. ಓಕೆ. ನೆಕ್ಸ್ಟ್ ಒನ್, ದ ಸೆಟ್ ಆಫ್ ಲೆಟರ್ಸ್ ಇನ್ ದ ಇಂಗ್ಲೀಷ್ ಆಲ್ಫಬೆಟ್. ಎಷ್ಟಿದೆ ಅಂತ ಗೊತ್ತಿದೆ ಅಲ್ವಾ? ಸೊ 26 ಆಗಿರೋದ್ರಿಂದ ಇಟ್ಸ್ ಅ ಡೆಫಿನೆಟ್ ನಂಬರ್, ಫೈನೈಟ್ ಸೆಟ್. ನೆಕ್ಸ್ಟ್, ದ ಸೆಟ್ ಆಫ್ ನಂಬರ್ಸ್ ವಿಚ್ ಆರ್ ಮಲ್ಟಿಪಲ್ ಆಫ್ 5. ಸೊ ಮಲ್ಟಿಪಲ್ ಆಫ್ 5 ಅಂದರೆ ಏನು ಹೇಳ್ಬೋದು ನಾವು? 5 10 15 ಈ ಥರ ಹೇಳ್ತಾ ಹೋಗ್ಬೋದು. ಆಬ್ವಿಯಸ್ಲಿ 10ಗೆ ಸ್ಟಾಪ್ ಆಗಲ್ಲ, ಯಾಕಂದರೆ 5 × 11 ಆ ಥರ ಮುಂದೆ ಹೋಗ್ತಿರುತ್ತೆ. ಸೊ ಇಟ್ ಈಸ್ ಅ ಇನ್ಫೈನೈಟ್ ಸೆಟ್, ರೈಟ್. ನೆಕ್ಸ್ಟ್, ದ ಸೆಟ್ ಆಫ್ ಅನಿಮಲ್ಸ್ ಲೀವಿಂಗ್ ಆನ್ ದ ಅರ್ತ್. ಇಲ್ಲಿ ಭೂಮಿ ಮೇಲಿರೋ ಅನಿಮಲ್ಸ್ದು ನಂಬರು ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅಂತಂದ್ರು, ಸ್ಪೆಸಿಫಿಕ್ಕಾಗಿ ಹೇಳೋಕ್ಕಾಗಲ್ಲ ಅಂದ್ರೂ ಒಂದು ಸರ್ಟೈನ್ ನಂಬರ್ ಆದಮೇಲೆ ಅದು ಸ್ಟಾಪ್ ಆಗುತ್ತೆ, ಹೌದಲ್ವಾ? ಅದು ಇನ್ಫೈನೈಟ್ ಅಂತ ನಾವು ಹೇಳೋಕ್ಕಾಗಲ್ಲ. ಒಂದು ಸರ್ಟೈನ್ ನಂಬರಿಗೆ ಅದು ಸ್ಟಾಪ್ ಆಗೇ ಆಗುತ್ತೆ. ಸೊ ಇಟ್ ಈಸ್ ಅ ಫೈನೈಟ್ ಸೆಟ್. ನೆಕ್ಸ್ಟು, ದ ಸೆಟ್ ಆಫ್ ಸರ್ಕಲ್ಸ್ ಪಾಸಿಂಗ್ ಥ್ರೂ ದ ಆರಿಜಿನ್. ಸೊ ಆರಿಜಿನ್ ಗೊತ್ತಿದೆ ಅಲ್ವಾ? 2 ಆ್ಯಕ್ಸಿಸ್ ಬರ್ಕೊಂಡ್ರೆ ಈ ಆರಿಜಿನ್ ಥ್ರೂ ಎಷ್ಟು ಸರ್ಕಲ್ ಪಾಸ್ ಆಗುತ್ತೆ ಅಂದರೆ ನಾವು ಎಷ್ಟು ಬೇಕಾದರೂ ಬರಿಬೋದು. ಓಕೆ, ಈ ಸೈಡು ಅಥವಾ ಈ ಥರ ಎಷ್ಟು ಸರ್ಕಲ್ಸ್ನ ಬೇಕಾದರೂ ಬರ್ಕೋತಾ ಹೋಗ್ಬೋದು. ಸೊ ಇಟ್ ಈಸ್ ಇನ್ಫೈನೈಟ್ ಸೆಟ್. ಓಕೆ. ಫೋರ್ತ್ ಕ್ವಶನ್, ಇನ್ ದ ಫಾಲೋಯಿಂಗ್ ಸ್ಟೇಟ್ ವೆದರ್ ಎ ಇಸ್ ಈಕ್ವಲ್ಸ್ ಟು ಬಿ ಆರ್ ನಾಟ್. ಅಂದರೆ ಎ ಸೆಟ್ ಇದು ಈಕ್ವಲ್ ಸೆಟ್ಟಾ ಅಲ್ವಾ ಅಂತ ನೀವು ಫೈಂಡ್ ಮಾಡಬೇಕು. ಈಕ್ವಲ್ ಸೆಟ್ ಅಂತ ಯಾವಾಗ ಹೇಳ್ತೀವಿ? ಎಕ್ಸಾಕ್ಟ್ ಏನಲ್ಲಿ ಏನಿದೆ ಅದೇ ಎಲಿಮೆಂಟ್ಸ್ ಬಿನಲ್ಲಿರಬೇಕು. ಸೊ ಹಾಗಾಗಿ ಪೊಸಿಷನ್ ವೇರಿ ಆಗ್ಬೋದು, ಬಟ್
ಸೇಮ್ ಅದೇ ಎಲಿಮೆಂಟ್ಸೇ ಇರಬೇಕು. ಅಬ್ಸರ್ವ್ ಮಾಡಿ ಫಸ್ಟ್ ಕ್ವಶನ್ನ, ಎ ಬಿ ಸಿ ಡಿ ಇದೆ, ಡಿ ಸಿ ಬಿ ಎ ಇದೆ, ದ ಸೇಮ್ ಎಲಿಮೆಂಟ್ಸ್ ಇದೆ ಬಟ್ ಆರ್ಡರ್ ಇಸ್ ಚೇಂಜ್ಡ್. ಸೊ ನೋ ಪ್ರಾಬ್ಲಮ್, ಎ ಇಸ್ ಈಕ್ವಲ್ಸ್ ಟು ಬಿ ಅಂತ ಬರೀಬಹುದು ನಾವು. ಓಕೆ, ನೆಕ್ಸ್ಟ್ ಕ್ವಶನಲ್ಲಿ ಎ 4 8 12 16 ಇದೆ, ಇಲ್ಲಿ 8 4 16 18 ಇದೆ. ಓಕೆ, ನೀವೇ ನೋಡ್ಬೋದು ಇಲ್ಲಿ ಯಾವ ಎಲಿಮೆಂಟ್ ಇದೆ, ನಮಗೆ 12 ಇದೆ, ಬಟ್ ಇಲ್ಲಿಲ್ಲ. ಏನಲ್ಲಿದೆ 12 ಬಟ್ ಬಿನಲ್ಲಿಲ್ಲ. ಸೊ ಯಾವ್ದಾರ ಹತ್ರ ಒಂದು ಎಲಿಮೆಂಟ್ ನೀವು ಬರೆದ್ರೂ ಸಾಕು, ಯು ಕ್ಯಾನ್ ಸೇ ಎ ಇಸ್ ನಾಟ್ ಈಕ್ವಲ್ ಟು ಬಿ. ಆಯಿತಾ? ನೆಕ್ಸ್ಟ್ ಒನ್, ಎ 2 4 6 8 10 ಕೊಟ್ಟಿದ್ದಾರೆ, ಬಿ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಪಾಸಿಟಿವ್ ಈವನ್ ಇಂಟೀಜರ್ ಆ್ಯಂಡ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 10. ಇದನ್ನು ಫಸ್ಟು ನೀವು ರೋಸ್ಟರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕು. ಏನಿದೆ ಇದರಲ್ಲಿ, ಈವನ್ ಇಂಟೀಜರ್ ಇದೆ, ಪಾಸಿಟಿವ್ ಈವನ್ ಇಂಟೀಜರ್. ಸೊ ಯಾವುದರಿಂದ ಸ್ಟಾರ್ಟ್ ಮಾಡ್ಕೋತೀರಾ, 2 4 6 8 10 ಲೆಸ್ ದ್ಯಾನ್ ಆರ್ ಈಕ್ವಲ್ ಇರೋದ್ರಿಂದ 10 ಕೂಡ ಇನ್ಕ್ಲೂಡ್ ಮಾಡ್ಬೋದು. ಸೇಮ್ ಸೆಟ್ಟೇ ಬಂತಾ? ಸೊ ಎಸ್, ಯು ಕ್ಯಾನ್ ರೈಟ್ ಎ ಇಸ್ ಈಕ್ವಲ್ಸ್ ಟು ಬಿ. ಓಕೆ, ನೆಕ್ಸ್ಟ್ ಒನ್, ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಮಲ್ಟಿಪಲ್ ಆಫ್ 10. ಓಕೆ, ನೆಕ್ಸ್ಟ್ ಇಲ್ಲಿ ಬಿ ಸೆಟ್ಟು 10 15 20 25 30 ಕೊಟ್ಟಿದ್ದಾರೆ. ಇದನ್ನು ಫಸ್ಟ್ ರೋಸ್ಟರ್ ಫಾರ್ಮಿಗೆ ಕನ್ವರ್ಟ್ ಮಾಡಿ. ಮಲ್ಟಿಪಲ್ ಆಫ್ 10 ಅಂದರೆ ಏನು ಬರೀತೀರಾ, 10 20 30 40 ಈ ಥರ ಬರ್ತಾ ಹೋಗುತ್ತೆ. ಸೊ ಎಲ್ಲ ಎಲಿಮೆಂಟ್ಸು ಏನಲ್ಲಿರೋದು ಬಿನಲ್ಲಿದೆಯಾ, ಬಿನಲ್ಲಿರೋದು ಏನಲ್ಲಿದೆಯಾ ಅಂತ ಅಂದರೆ ಇಲ್ಲ, ಯಾಕಂದರೆ ಬಿನಲ್ಲಿ 15 ಇಸ್ ಅ ಎಲಿಮೆಂಟ್ ಬಟ್ ದಟ್ ಇಸ್ ನಾಟ್ ಅ ಎಲಿಮೆಂಟ್ ಆಫ್ ಎ. ಸೊ ಎ ಇಸ್ ನಾಟ್ ಈಕ್ವಲ್ ಟು ಬಿ. ರೈಟ್, ನೆಕ್ಸ್ಟ್ ಒನ್, ಆರ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಸೆಟ್ಸ್ ಈಕ್ವಲ್, ಗಿವ್ ರೀಸನ್ ಅಂತ ಇದೆ. ಸೊ ಎ ಇಸ್ ಈಕ್ವಲ್ಸ್ ಟು 2 3, ಬಿ ನಮಗೆ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಸೊಲ್ಯೂಷನ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಇಸ್ ಈಕ್ವಲ್ಸ್ ಟು 0. ಅಗೇನ್ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಇದೆ, ನಾವು ಇದನ್ನು ಸಾಲ್ವ್ ಮಾಡಬೇಕಂದ್ರೆ ಏನು ಮಾಡಬೇಕು, ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ದು ಪ್ರಾಡಕ್ಟ್ ಅಂದರೆ 6x ಸ್ಕ್ವೇರ್ ಪ್ರಾಡಕ್ಟ್, ಯಾವ್ದಾದ್ರು 2 ಫ್ಯಾಕ್ಟರ್ಸ್ನ ತೊಗೋಬೇಕು ಸಚ್ ದಟ್ ಯು ಗೆಟ್ ದ ಸಮ್ ಆ್ಯಸ್ 5. ಸೊ ನಾನಿವಾಗ 2x ಮತ್ತು 3x ಅಂತ ತೊಗೋತೀನಿ. ನನಗೆ ಪ್ರಾಡಕ್ಟ್ ಪಾಸಿಟಿವಲ್ಲಿ ಬೇಕು, ಈವನ್ ದ ಸಮ್ಮು ಪಾಸಿಟಿವಲ್ಲಿ ಬೇಕು. ಸೊ ಆಬ್ವಿಯಸ್ಲಿ ಎರಡೂ ಪಾಸಿಟಿವ್ ಸೈನೇ ಹಾಕ್ಕೋಬೇಕು, ಪ್ಲಸ್ 2x ಪ್ಲಸ್ 3x. ಓಕೆ, ಸೊ ಇವಾಗ ಇದನ್ನು ಸಾಲ್ವ್ ಮಾಡ್ಕೋತಾ ಹೋದರೆ ನಮಗೇನು ಬರುತ್ತೆ, ಎಕ್ಸ್ ವ್ಯಾಲ್ಯೂಸ್ -2 ಮತ್ತು -3 ಬಂತು. ಸೊ ಎ ಬಿಗೆ ಈಕ್ವಲ್ ಅಂದರೆ ಖಂಡಿತ ಇಲ್ಲ, ಯಾಕಂದರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಇಲ್ಲ. ಸೊ ಹಾಗಾಗಿ ಎ ಇಸ್ ನಾಟ್ ಈಕ್ವಲ್ ಟು ಬಿ. ರೈಟ್, ನೆಕ್ಸ್ಟ್ ಒನ್, ಎ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಲೆಟರ್ ಇನ್ ದ ವರ್ಡ್ ಫಾಲೋ, ಬಿ ಇಸ್ ಈಕ್ವಲ್ಸ್ ಟು ವೈ ಸಚ್ ದಟ್ ವೈ ಇಸ್ ಅ ಲೆಟರ್ ಇನ್ ದ ವರ್ಡ್ ವುಲ್ಫ್. ಸೊ ಲೆಟರ್ಸ್ನ ಚೂಸ್ ಮಾಡಬೇಕಂದ್ರೆ ಯಾವುದೆಲ್ಲ ಚೂಸ್ ಮಾಡ್ತೀವಿ, FOLW. ಇಲ್ಲೂ ಅಷ್ಟೇ ಸೇಮ್ ಲೆಟರ್ಸೇ ಬರುತ್ತೆ. ಸೊ ಹಾಗಾಗಿ ಎ ಇಸ್ ಈಕ್ವಲ್ಸ್ ಟು ಬಿ. ಓಕೆ, ಲಾಸ್ಟ್ ಕ್ವಶನ್ನು 6th ಒನ್ ತುಂಬ ಈಸಿ. ಫ್ರಮ್ ದ ಸೆಟ್ಸ್ ಗಿವನ್ ಬಿಲೋ ಸೆಲೆಕ್ಟ್ ದ ಈಕ್ವಲ್ ಸೆಟ್ಸ್. ಸೊ ಅವ್ರು ನಿಮಗೆ ಒಂದು A to H ಒಂದಷ್ಟು ಸೆಟ್ಸ್ನ ಕೊಟ್ಟಿದ್ದಾರೆ, ಯಾವುದೆಲ್ಲ ಈಕ್ವಲ್ ಸೆಟ್ಸ್ ಅಂತ ಚೂಸ್ ಮಾಡಬೇಕು. ನೋಡಿದ್ರೇ ನಿಮಗೆ ಅರ್ಥ ಆಗುತ್ತೆ ಯಾವುದೆಲ್ಲ ಈಕ್ವಲ್ ಅಂತ. ಇಲ್ಲಿ ಬಿ ಮತ್ತು ಡಿ ಈಕ್ವಲ್, ಯಾಕಂದರೆ ಸೇಮ್ ಎಲಿಮೆಂಟ್ಸ್ ಇದೆ. ಅದು ಬಿಟ್ಟರೆ ಇ ಮತ್ತು ಜಿ ಈಕ್ವಲ್, ಅದು ಬಿಟ್ಟು ಬೇರೆ ಯಾವುದೇ ಎಲಿಮೆಂಟ್ಸು ಈಕ್ವಲ್ ಇಲ್ಲ, ಯಾವುದೇ ಸೆಟ್ಸು ಈಕ್ವಲ್ ಇಲ್ಲ. ರೈಟ್, ಇಷ್ಟೇ 1.2 ನಾವು ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ. ಮುಂದಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಮ್ಯಾಥಮೆಜಿಕ್. ಥ್ಯಾಂಕ್ ಯು.